ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಗೃಹಲಕ್ಷ್ಮಿ 32ನೇ ಕಂತಿನ 2,000 ರೂಪಾಯಿ ಹಣ ಯಾವಾಗ ಬರುತ್ತೆ ಗೊತ್ತಾ? ಎಸ್, ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳು ಅನ್ನಭಾಗ್ಯ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಯುವ ನಿಧಿ ಸೇರಿದಂತೆ ಶಕ್ತಿ ಯೋಜನೆ ರಾಜ್ಯದಲ್ಲಿ ನಳನಳಿಸ್ತಾ ಇದೆ. ಅದರಲ್ಲಿ ಹೆಣ್ಣು ಮಕ್ಕಳಿಗೆ ಹಾಟ್ ಫೇವರೇಟ್ ಅಂತಂದರೆ ಆಬ್ವಿಯಸ್ಲಿ ಗೃಹಲಕ್ಷ್ಮಿ. ಯಾಕಂತಂದರೆ ಪ್ರತಿ ತಿಂಗಳು ಮನೆಯ ಒಡತಿ ಅಂದರೆ ಅತ್ತೆ ಆಗಿರ್ಬೋದು ಅಥವಾ ಸೊಸೆ ಆಗಿರ್ಬೋದು, ಮನೆಯ ಯಜಮಾನಿಗೆ 2,000 ರೂಪಾಯಿ ಅಕೌಂಟಿಗೆ ಬೀಳುವಂಥ ಈ ಯೋಜನೆ ಬಹಳ ಮಹತ್ವವನ್ನು ಪಡ್ಕೊಂಡಿತ್ತು. ಕೆಲವೊಂದಷ್ಟು ತಿಂಗಳಿಂದ ಅಂದರೆ 2-3 ತಿಂಗಳಿಂದ ನಮ್ಗೆ ಹಣ ಬಂದಿಲ್ಲ ಅಂತ ಹೆಣ್ಮಕ್ಳು ಕಂಪ್ಲೇಂಟನ್ನು ಮಾಡ್ತಾಯಿದ್ರು. ಸೊ ಅವರೆಲ್ಲರಿಗೂ ಈಗ ಗುಡ್ ನ್ಯೂಸ್ ಸಿಗ್ತಾ ಇದೆ ನೋಡಿ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿಯ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವಂಥ ಗೃಹಲಕ್ಷ್ಮಿ ಯೋಜನೆಯ 32ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಕುಟುಂಬದ ಯಜಮಾನಿಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಆರ್ಥಿಕ ನೆರವು ನೀಡಲಾಗ್ತಾ ಇದ್ದು, ಇದೀಗ 32ನೇ ಕಂತಿಗಾಗಿ ಸರ್ಕಾರ 2,443 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದೆ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹಣ ಬಿಡುಗಡೆ ಮಾಡಿದ್ದು, ಇನ್ನು 3ರಿಂದ 4 ದಿನಗಳಲ್ಲಿ ಫಲಾನುಭವಿ ಮಹಿಳೆಯರ ಬ್ಯಾಂಕ್ಗೆ ಖಾತೆಗೆ DBT ಮೂಲಕ 2,000 ರೂಪಾಯಿ ಹಣ ಜಮೆ ಆಗುತ್ತೆ ಅಂತ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷ ದಿನೇಶ್ ಗುಳಿಗೌಡ ತಿಳಿಸಿದ್ದಾರೆ. ಇದುವರೆಗೆ ಆಗಲೇ 62,000 ರೂಪಾಯಿ ನೆರವನ್ನು ನೀಡಿದ್ದೀವಿ. ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಇದುವರೆಗೆ ಪ್ರತಿ ಕುಟುಂಬದ ಯಜಮಾನಿಗೆ ಒಟ್ಟು 62,000 ರೂಪಾಯಿ ಆರ್ಥಿಕ ನೆರವನ್ನು ತಲುಪಿಸಿದ್ದೀವಿ. ಇದೀಗ 32ನೇ ಕಂತಿನ 2,000 ರೂಪಾಯಿ ಹಣ ಜಮೆ ಆದ ಬಳಿಕ ಒಟ್ಟು ನೆರವಿನ ಮೊತ್ತ 64,000 ರೂಪಾಯಿಗೆ ಏರಿಕೆ ಆಗಲಿದೆ. ಇತ್ತ ಮೃತರ ಖಾತೆಗೂ ಗೃಹಲಕ್ಷ್ಮಿ ಹಣ ನೋಡಿ. ಇದರ ನಡುವೆ ಗೃಹಲಕ್ಷ್ಮಿ ಯೋಜನೆಯ ಅನುಷ್ಠಾನದಲ್ಲಿ ನಡೆದಿರುವ ಅಕ್ರಮ ಹಾಗೂ ಡೇಟಾ ನಿರ್ವಹಣೆಯ ಲೋಪದ ಬಗ್ಗೆ ಆಘಾತಕಾರಿ ಮಾಹಿತಿ ಬೆಳಕಿಗೆ ಬಂದಿದೆ. ನೋಂದಾಯಿತ ಫಲಾನುಭವಿಗಳ ಡೇಟಾಬೇಸ್ ಪರಿಶೀಲನೆ ಮಾಡೋ ಸಂದರ್ಭದಲ್ಲಿ 1,95,224 ಮಹಿಳೆಯರ ಖಾತೆಗಳಿಗೂ ಗೃಹಲಕ್ಷ್ಮಿ ಯೋಜನೆಯ ಹಣ ಪಾವತಿ ಆಗಿರುವುದು ಪತ್ತೆಯಾಗಿದೆ. ಈ ಖಾತೆಗಳಿಗೆ ಒಟ್ಟು ಸುಮಾರು 115 ಕೋಟಿ ರೂಪಾಯಿ ಹಣ ಸಂದಾಯ ಆಗಿದೆ ಅಂತ ತಿಳಿದು ಬಂದಿದೆ. ಈ ಬೆಳವಣಿಗೆ ಸರ್ಕಾರದ ಯೋಜನೆಗಳ ಡೇಟಾ ನಿರ್ವಹಣೆ ಹಾಗೂ ಫಲಾನುಭವಿಗಳ ಪರಿಶೀಲನಾ ವ್ಯವಸ್ಥೆ ಬಗ್ಗೆ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. 15 ದಿನದ ಒಳಗೆ ಹೆಸರು ತೆಗೆದುಹಾಕೋದಕ್ಕೆ ಚಿಂತನೆ ಕೂಡ ನಡೀತಾ ಇದೆ ನೋಡಿ. ಮೃತರ ಹೆಸರಲ್ಲಿ ಹಣ ಪಾವತಿ ಆಗೋದನ್ನು ತಡೆಯೋದಕ್ಕೆ ಸರ್ಕಾರ ಹೊಸ ಮಾರ್ಗಸೂಚಿ ರೂಪಿಸೋದಕ್ಕೆ ಚಿಂತನೆ ನಡೆಸಿದೆ. ಇದರಂತೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿ ಮೃತಪಟ್ಟರೆ 15 ದಿನಗಳ ಒಳಗಾಗಿ ಅವರ ಹೆಸರನ್ನು ಫಲಾನುಭವಿಗಳ ಡೇಟಾಬೇಸ್ನಿಂದ ತೆಗೆದುಹಾಕುವ ವ್ಯವಸ್ಥೆ ಜಾರಿಗೆ ತರುವುದಕ್ಕೆ ಉದ್ದೇಶಿಸಲಾಗಿದೆ. ಅರ್ಹ ಫಲಾನುಭವಿಗಳಿಗೆ ಮಾತ್ರ ಯೋಜನೆಯ ಸೌಲಭ್ಯ ತಲುಪಿಸುವುದು, ಹಾಗೆ ಅನರ್ಹರು ಮತ್ತು ಮೃತರ ಹೆಸರಲ್ಲಿ ಹಣ ಸೋರಿಕೆ ಆಗುವುದನ್ನು ತಡೆಯುವುದು ಸರ್ಕಾರದ ಉದ್ದೇಶವಾಗಿದೆ. ಒಂದು ಕಡೆ 32 ಕಂತಿನ 2,000 ರೂಪಾಯಿ ಶೀಘ್ರದಲ್ಲೇ ಖಾತೆಗೆ ಬರಲಿರುವುದು ಫಲಾನುಭವಿ ಮಹಿಳೆಯರಿಗೆ ಸಂತಸ ತಂದರೆ, ಮತ್ತೊಂದು ಕಡೆ ಯೋಜನೆಯಲ್ಲಿನ ಹಣ ಸೋರಿಕೆ ತಡೆಯುವುದಕ್ಕೆ ಸರ್ಕಾರ ಕೈಗೊಳ್ಳಲಿರುವ ಹೊಸ ಕ್ರಮಗಳು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿ ಆಗಲಿದೆ ಅನ್ನೋದು ಒಂದು ಕಡೆ ಕುತೂಹಲವನ್ನು ಮೂಡಿಸ್ತಾ ಇದೆ. ಏನೇ ಆಗಿರ್ಬೋದು, ಬಹಳ ದಿನಗಳಿಂದ ನಮಗೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ, 32ನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಅನ್ನುವಂಥ ಮಹಿಳಾ ಮಣಿಯರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಕೇವಲ 2 ದಿನದಲ್ಲಿ ಹಣ ನಿಮ್ಮ ಅಕೌಂಟ್ಗೆ ಬರಲಿದೆ. ಬರೋಬ್ಬರಿ ಈಗಾಗಲೇ 64,000 ರೂಪಾಯಿಯಷ್ಟು ಹಣವನ್ನು ನಾವು ತಲುಪಿಸಿದ್ದೀವಿ ಅಂತ ಸರ್ಕಾರ ಕೂಡ ಒಂದು ಕಡೆ ಹೆಮ್ಮೆಯನ್ನು ವ್ಯಕ್ತಪಡಿಸ್ತಾ ಇದೆ. ಇದಾಗುತ್ತೆ ಇವರೆಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.